ನಾನೀಗ ಒಂದು ಸ್ಪೂನ್ ಅಷ್ಟೇ ಹಾಕ್ಕೊಂಡು ನೋಡ್ರಿ, ಎಣ್ಣೆ ಜಾಸ್ತಿ ಹಾಕ್ಕೊಂಡಿಲ್ಲ. ನಾ ಇದಕ್ಕೆ ಈಗ ಸೋಂಪು ಸ್ವಲ್ಪ ಟೊಮೆಟೊ ಹಾಕ್ಕೊಳ್ತೀನಿ. ಈಗ ಒಂದು 5 ನಿಮಿಷ ಹಾಗೆ ಹುರ್ಕೋಬೇಕು, ಎಣ್ಣೆ ಹಾಕಲಾರ್ದ. 5 ನಿಮಿಷ ಆದಮೇಲೆ ಅದು ಡ್ರೈ ಎಲ್ಲ ಸ್ಟಾರ್ಟ್ ಆಗ್ತದೆ, ಕಲರ್ ಚೇಂಜ್ ಆಗಕ್ಕದಾಗ ಆಗ ಒಂದು ಚಮಚ, 1ರಿಂದ 2 ಚಮಚ ಸಾಕು ಅಂತಂದರೆ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು. ಈಗ ಒಂದು 5 ನಿಮಿಷ ಹಾಗೆ ಹುರ್ಕೋತೀನಿ ನಾನು. ಈಗ ನೋಡಿರಿ ಟೊಮೆಟೊದು ಕಲರ್ ಚೇಂಜ್ ಆಗ್ಯದ. ಈಗ ನಾನು 1 ಸ್ಪೂನ್ ಎಣ್ಣೆ ಹಾಕ್ತೀನಿ ನೋಡಿರಿ. ಎಣ್ಣೆ ಹಾಕಿ ಇದು ಪೂರ ಕೆಂಪು ಆಗತ್ತಲ್ಲ ಹುರ್ಕೋಬೇಕು. ಒಂದು 5ರಿಂದ 10 ನಿಮಿಷ ತೊಗೋತದೆ ಟೈಮ. ಪೇಷನ್ಸಿಂದ ಹುರ್ಕೋಬೇಕು. ನೋಡಿರಿ ಟೊಮೆಟೊ ಪೂರ ಕಂಪ್ಲೀಟಾಗಿ ಕರ್ಕೊಳತ್ತವ. ಈಗ ನಾನು ಮೆಣಸಿನ್ಕಾಯಿ ಆವಾಗ ಹುರ್ಕೊಂಡು ಹಾಕ್ಕೊಂಡಿದ್ದೆಲ್ಲ ಮೆಣಸಿನ್ಕಾಯಿ ಹಾಕ್ಲತ್ತೀನಿ. ಒಂದು 8ರಿಂದ 10 ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ. ರುಬ್ಬಿ ಕರಿಬೇವು ಹಾಕ್ಕೊಳ್ತೀನಿ. ಈಗ ನೋಡ್ರಿ ಪೂರ ಕಲರ್ ಈ ಥರ ಚೇಂಜ್ ಇರಬೇಕು. ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊತೀನಿ. ಗ್ಯಾಸ್ ಆಫ್ ಮಾಡ್ಕೊಂಡು ಇದು ಪೂರ ತಣ್ಣಗೆಲ್ಲ ಬಿಡ್ತಿದ್ರಿ ನಾನು. ಇದ್ರೊಳಗೆ ನಾನು ಏನು ಹುರ್ಕೊಂಡಿದ್ನೆಲ್ಲ ಟೊಮೆಟೊ, ಮೆಣಸಿನ್ಕಾಯಿ ಅಂತ ಬೆಳ್ಳುಳ್ಳಿ, ಕರಿಬೇವು ಅದು ಇದೇ ಜಾರೊಳಗೆ ಹಾಕೋತೀನಿ ರೀ. ಮತ್ತು ಇನ್ನೊಂದು ಏನಂದ್ರೆ ನಾನು ಸ್ವಲ್ಪ ಅರಿಶಿನ ಹಾಕ್ಕೊಂಡಿನಿ ರೀ. ನಾನು ಗ್ಯಾಸ್ ಆಫ್ ಮಾಡಿದ್ನೆಲ್ಲ ಅದಾದ್ಮೇಲೆ ಹಾಕ್ಕೊಂಡಿದ್ದೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ನಾನು ಒಂದು ಅರ್ಧ ಸ್ಪೂನ್ ಅಷ್ಟೇ. ಈಗ ನಾನು ಮಿಕ್ಸಿ ಒಳಗೆ ಹಾಕೊಳಕ್ಕೆ ಹೋದ್ರೆ ಮದ ಅಂತ ಒಂಥರ ಟೇಸ್ಟ್ ಬೇರೆ ಬರ್ತದೆ ರೀ. ಅದಕ್ಕೆ ನಾನು ಹಂಚೊಳಗೆ ಹಾಕ್ಕೊಂಡು ನೋಡ್ರಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತೀನಿ ರೀ. ಒಂದಿಷ್ಟು ಹಾಕ್ತೀನಿ ನೋಡ್ರಿ. ನಾನು ಇದು ಮಿಕ್ಸಿ ಜಾರ್ ಒಳಗೆ ಇದು ಮತ್ತು ಇದು ಸೇರಿಸಿ ಹಾಕ್ತೀನಿ ರೀ. ಈ ಥರ ಆಗ್ಯದ ನೋಡ್ರಿ ಚಟ್ನಿ. ನಾನು ಪೂರ ಸಣ್ಣ ಹಾಕ್ಕೊಂಡಿಲ್ಲ. ಪೂರ ಸಣ್ಣ ಹಾಕೊಂಡ್ರಷ್ಟು ಟೇಸ್ಟ್ ಹತ್ತಂಗಿಲ್ಲ ಅಂತ ಹೇಳಿ ನಾನು ಪೂರ ಸಣ್ಣ ಹಾಕ್ಕೊಂಡಿಲ್ಲ ರೀ. ಈಗ ನಾನು ಉಳಿದಿದ್ದನ್ನು ಹಾಕ್ಕೊಳತ್ತೀನಿ ನೋಡ್ರಿ. ಈಗ ಇದ್ರಾಗ ಸ್ವಲ್ಪ ಶೇಂಗಾ ಪುಡಿ ಹಾಕ್ತೀನಿ ರೀ. ಈಗ ಇದನ್ನು ಮಿಕ್ಸಿ ಮಾಡ್ಕೊಂಬರ್ಬೇಕು. ಈಗ ನೋಡ್ರಿ ಚಟ್ನಿ ಹಿಂಗಾಗದ. ಪೂರ ಸಣ್ಣ ಹಾಕಿಲ್ರಿ ನಾನು, ಇಷ್ಟೇ ಹಾಕೀನಿ. ಇದ್ರಾಗ ನೀವು ಎಣ್ಣೆ ಹಾಕೊಂಡು ತಿನ್ಬೋದು, ಶೇಂಗಾ ಎಣ್ಣೆ. ಮತ್ತು ಇದ್ರ ಮೊಸರು ಹಾಕೊಂಡು ತಿನ್ಬೋದು, ತುಪ್ಪ ಹಾಕೊಂಡು ತಿನ್ಬೋದು, ರೊಟ್ಟಿ ಕೂಡ, ಅನ್ನದ ಕೂಡ ಎಲ್ಲರೂ ಕೂಡ ಚಲೋ ಕಾಂಬಿನೇಷನ್ ಆಗ್ತದ್ರಿ. ಇದು ಒಂದ್ಸಲ ಟ್ರೈ ಮಾಡಿರಿ. I know you're not mine, it's just my turn, but we can still